ನಮಸ್ಕಾರ ಎಲ್ಲ ರೈತರಿಗೂ. ನಾವು ಸೃಷ್ಟಿ ಕಂಪ್ನಿಯಿಂದ, ನನ್ನ ಹೆಸರು ಪ್ರದೀಪ್ ಅಂತ. ನಾನು ಸೃಷ್ಟಿ ಕಂಪ್ನಿಯಿಂದ ಇಲ್ಲಿ ನಮ್ಮ ಫಾರ್ಮರ್ ಆದಂಥ ನಂದನ್ ಅವ್ರ ತೋಟಕ್ಕೆ ಬಂದಿದ್ದೀವಿ. ಇವರು ವಿಲೇಜ್ ಬಂದ್ಬಿಟ್ಟು ಜನಘಟ್ಟ, ಇದು ಕೋಲಾರ ಡಿಸ್ಟಿಕ್ ಮತ್ತು ಕೋಲಾರ ತಾಲೂಕಲ್ಲೇ ಬರುತ್ತೆ. ನಾವು ರೈತರನ್ನೇ ಕೇಳಿ ನೋಡೋಣ ಏನೇನು ಯೂಸ್ ಮಾಡಿದ್ದಾರೆ ಅಂತ. ಇಲ್ಲಿ ಇವರು 6 ಎಕರ್ಸ್ ಅಲ್ಲಿ ಟೊಮೊಟೊ ಫಾರ್ಮೇಶನ್ ಮಾಡ್ತಾ ಇದ್ದಾರೆ. ಈ ಪ್ಲಾಟ್ ಬಂದು ನೀವೇ ಅಬ್ಸರ್ವ್ ಮಾಡ್ಬೋದು. ಇಲ್ಲಿ ನಿಮ್ದು ಪ್ಲಾಂಟೇಶನ್ ಬಂದು 18th ಕಟಿಂಗ್ ಆಗಿದೆ. 18th ಕಟಿಂಗ್ ಆದ್ರೂ ತೋಟದಲ್ಲಿ ಫ್ಲವರಿಂಗು ಮತ್ತೆ ಫ್ರೂಟ್ಸ್ ಇನ್ನೂ ಇದೆ. ಆಲ್ರೆಡಿ ಕೆಳಗಡೆ ಎಲ್ಲ ಇದಾಗಿದ್ರೆ ಫ್ರೂಟ್ ಕಟಿಂಗ್ ಆಗೋಗಿದೆ. ಮತ್ತೆ ಮೇಲೆ ನೋಡಿ ಫ್ರೂಟ್ ಕಟಿಂಗ್ ಆಗ್ತಾ ಇದೆ, ಫ್ಲವರಿಂಗು ಅದೇ ಥರ ಇದೆ. ಒಳ್ಳೆ ರಿಸಲ್ಟ್ಸ್ ಇದೆ. ನಮ್ಮ ಕೃಷಿ ಪ್ರಾಡಕ್ಟ್ ರೈತರು ಯಾವ್ದಾವ್ದು ಯೂಸ್ ಮಾಡ್ಕೊಂಡಿದ್ದಾರೆ ಅಂತ ನಾವು ರೈತರನ್ನ ಕೇಳ್ಬಿಟ್ಟು ಮಾತಾಡೋಣ. ಸರ್ ನಮಸ್ತೆ. ನಮಸ್ತೆ, ನಮ್ಮ ಹೆಸರು ಬಂದು ನಂದನ್ ಗೌಡ ಅಂತ. ನಂದನ್ ಸರ್, ಈಗ ನೀವು ನಮ್ಮ ಸೃಷ್ಟಿ ಪ್ರಾಡಕ್ಟ್ಸ್ ಯಾವ್ದಾವ್ದು ಯೂಸ್ ಮಾಡಿ? ಕಾಂಬೋ ಪ್ಲಸ್ ಎಕ್ಸ್ಪರ್ಟ್ ಟೋಟಲ್ ಬಂದು 10 to 20 days ಬಿಫೋರ್ ಒಳಗಡೆ ಡ್ರಂಚಿಂಗ್. ಓಕೆ, ದೆನ್ ಏನಂದ್ರೆ ಮೈಕ್ರೋಶೂರು APP ಬಂದು ಸ್ಪ್ರೇ ಮಾಡೋದ್ರಿಂದ ಬೆನಿಫಿಟ್ಸ್ ಏನಿದೆ ಅಂದ್ರೆ ಫ್ಲವರ್ ಸೆಟ್ಟಿಂಗ್ ಆಗ್ಲಿ, ಗಿಡ ಶೈನಿಂಗ್, ಪ್ಲಸ್ ಏನಂದ್ರೆ ಫ್ಲವರ್ ಚೆನ್ನಾಗಿದೆ. ಮತ್ತೆ ಫ್ರೂಟ್ ಸೈಜ್ ಗೆ ಎಲ್ಲ ಯಾವ್ದು ಯೂಸ್ ಮಾಡ್ತಾ ಇದ್ದೀರಾ? 37 ವಂಡರ್, 37 ಮತ್ತೆ ನೀವು ಪೊಟ್ಯಾಷಿಯಂ ಶೈನೈಟ್ ಯೂಸ್ ಮಾಡಿದಾಗ ಹೌದೌದು, ನಿಮ್ಗೆ ಯಾವ ತರ ರಿಸಲ್ಟ್ಸ್ ಕಾಣಿಸುತ್ತೆ? ರಿಸಲ್ಟ್ ಅಂದ್ರೆ ಯಾವ ತರ ಅಂದ್ರೆ ಫ್ರೂಟ್ ಕ್ವಾಲಿಟಿ, ಫ್ರೂಟ್ ಶೇಪ್, ಶೈನಿಂಗ್ ಎಲ್ಲ ಫೈನ್ ಇದೆ, ಚೆನ್ನಾಗಿದೆ. ಸ್ವಲ್ಪ ರೋಸ್ ಎಲ್ಲ ಕಂಟ್ರೋಲ್ ಆಗುತ್ತೆ. ರೋಸ್ ಪ್ಲಸ್ ಜಾಂಡೀಸ್ ಅಂತಾರಲ್ಲ ಅದೆಲ್ಲ ಕಂಟ್ರೋಲ್ ಬರುತ್ತೆ. ಹಾಗಾದ್ರೆ ಸೃಷ್ಟಿ ಪ್ರಾಡಕ್ಟ್ಸ್ ಎಲ್ಲ ಬೇರೆ ರೈತರು ಎಲ್ಲ ರೈತರು ಯೂಸ್ ಮಾಡಿ ನೋಡಿ. ನನ್ನ ತೋಟ ನೋಡಿ ಎಷ್ಟು ಸೃಷ್ಟಿ ಪ್ರಾಡಕ್ಟ್ಸ್ ಯೂಸ್ ಮಾಡೋದ್ರಿಂದ ಯಾವ ತರ ಬೆನಿಫಿಟ್ಸ್ ಇದೆ ಅಂದ್ರೆ ನೋಡಿ, ನಂದು ಬಂದು 18th ಕಟಪ್ ಆಗಿದೆ ತೋಟ. ಇದು ಇವತ್ ಬಂದು 18th ಹಾರ್ವೆಸ್ಟ್ ಮಾಡ್ತಾ ಇದ್ದೀನಿ. ಬಟ್ ಸೃಷ್ಟಿ ಪ್ರಾಡಕ್ಟ್ಸ್ ಯೂಸ್ ಮಾಡೋದ್ರಿಂದ ನಂದು ಮಾರ್ಕೆಟ್ ಅಲ್ಲಿ ಬಂದು ಟಾಪ್ ರೇಟೇ ಹೋಗಿದೆ. ಯಾವುದೇ ಒಂದು ಪ್ರತಿ ಸತಿನೂ ಟಾಪ್ ರೇಟೇ ಮಾರ್ಕೊಂಡ್ ಬಂದಿದ್ದೀನಿ ಮಾರ್ಕೆಟ್ ಅಲ್ಲಿ. ಎಲ್ಲಾ ರೈತರು ಸೃಷ್ಟಿ ಪ್ರಾಡಕ್ಟ್ಸ್ ನ ಯೂಸ್ ಮಾಡಿ ಅಂದ್ರೆ ಓಕೆ, ಎಲ್ಲ ಚೆನ್ನಾಗಿದೆ. ಸೃಷ್ಟಿ ಪ್ರಾಡಕ್ಟ್ಸ್ ಯೂಸ್ ಮಾಡೋದ್ರಿಂದ ನನ್ನ ಎಕ್ಸಾಂಪಲ್ ನೋಡಿ, ನನ್ನ ತೋಟನೇ ನೋಡ್ಬೋದು ನೀವು. ಬೇರೆ ರೈತರು ಸೃಷ್ಟಿ ಪ್ರಾಡಕ್ಟ್ಸ್ ಯೂಸ್ ಮಾಡ್ಕೊಂಡು ಒಳ್ಳೆ ಉತ್ತಮ ಇಳುವರಿ ಚೆನ್ನಾಗಿದೆ. ಹೌದೌದು, ಹೇಳೋದಕ್ಕೆ ಬಯಸ್ತೀರಾ? ಹೌದು. ಥ್ಯಾಂಕ್ ಯು ಸರ್.